ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಮೃತಧಾರೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಗೌತಮ್ ಮನೆಗೆ ಬಂದು, ಅಲ್ಲ ಇಷ್ಟು ಜನ ಸೆಕ್ಯೂರಿಟೀಸ್ಗಳಿದ್ರು ಕೂಡ ಮಗುನ ಹೇಗೆ ಕಿಡ್ನಾಪ್ ಮಾಡಿದ್ರು, ನಿಮಗೆ ಅಷ್ಟು ಜವಾಬ್ದಾರಿ ಇಲ್ವಾ, ಏನು ಮಾಡ್ತಿದ್ರಿ ನೀವೆಲ್ಲ, ಕತ್ತೆ ಕಾಯ್ತಿದ್ದೀರಾ, ಇಷ್ಟೊಂದು ಜನ ಇದ್ದೀರಾ, ಅದು ಸೆಕ್ಯೂರಿಟಿ ಗಾರ್ಡ್ಸ್ ಅಲ್ಲದೆ ಮನೇಲೂ ಇಷ್ಟೊಂದು ಜನ ಇದ್ದೀರಾ, ನೀವೆಲ್ಲ ಏನು ಮಾಡ್ತಾಯಿದ್ರಿ ಅಂತ ಗೌತಮ್ ಬೈತಾ ಇರ್ತಾರೆ. ಇತ್ತ ಭೂಮಿಕಾ ಕೂಡ ಸುಮ್ಮನೆ ನಿಂತಿರ್ತಾರೆ. ನಂತರ ಅಲ್ಲ ಭೂಮಿಕಾ ಅವರೇ, ನೀವಾದರೂ ಮಗುನ ಜೋಪಾನವಾಗಿ ನೋಡ್ಕೊಳ್ಬಾರ್ದಾ ಅಂತ ಗೌತಮ್ ಬೈತಾ ಇರಬೇಕಾದ್ರೆ ಶಾಕುಂತಲ, ಅಯ್ಯೋ ಗೌತಮ್, ಭೂಮಿಕಾ ಕೂಡ ಮನೇಲೇ ಇರಲಿಲ್ಲ ಅಂತ ಇತ್ತ ಶಾಕುಂತಲ ಹೇಳ್ತಾಳೆ. ಆಗ ಗೌತಮ್, ಮತ್ತೆ ಎಲ್ಲಿಗ್ರಿ ಹೋಗಿದ್ರಿ ನೀವು ಅಂತ ಜೋರು ಮಾಡ್ತಾ ಇರ್ತಾನೆ. ಆಗ ಸೃಜನ್, ಅಲ್ಲ ಸರ್, ಅದು ಮೇಡಮ್ ಅವರು ಎಲ್ಲೋ ಹೊರಗಡೆ ಏನೇನೋ ತಗೊಳ್ಬೇಕು ಅಂತ ಹೇಳಿದ್ರು, ನಾನೇನೆ ಸೇಫಾಗಿ ಕರ್ಕೊಂಡು ಹೋಗಿ ಬಂದೆ ಸರ್ ಅಂತ ಹೇಳಿ ಸೃಜನ್ ಗೌತಮ್ಗೆ ಹೇಳಿ ಸಮಾಧಾನವನ್ನ ಮಾಡ್ತಾನೆ. ಇತ್ತ ಗೌತಮ್, ಸರಿ ಹೌದಾ ಆಯಿತು, ಈಗ ಏನಂತೆ ಅಂದಾಗ, ಅಣ್ಣ ಅವರು ಲಚ್ಚಿನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಣ್ಣ, ಫೋನ್ ಮಾಡಿ ಹೇಳಿದ್ರು ಅವರು ಲಚ್ಚಿಯನ್ನು ಬಿಡಬೇಕಂದ್ರೆ ದುಡ್ಡು ಕೊಡ್ಬೇಕಂತೆ ಅಣ್ಣ, ಪಾಪ ಲಚ್ಚಿ ಊಟನೂ ಮಾಡಿಲ್ಲ ಅಣ್ಣ ಅಂತ ಗೌತಮ್ ತಂಗಿ ಸುಧಾ ಗೌತಮ್ಗೆ ಹೇಳ್ತಾಳೆ. ಆಗ ಗೌತಮ್, ನೀನೇನು ಹೆದರ್ಕೋಬೇಡ ಅಮ್ಮ, ನಾನಿದ್ದೀನಿ, ನೀನೇನು ಭಯಪಡಬೇಡ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಸೃಜನ್, ನೋಡಿ ಸರ್, ನೆಕ್ಸ್ಟ್ ಸರಿ ಅವ್ರೇನಾದರೂ ನಿಮಗೆ ಕಾಲ್ ಮಾಡಿದ್ರೆ 2 ನಿಮಿಷದಿಂದ ಜಾಸ್ತಿ ಮಾತಾಡಿ, ಆಗ ಅವರು ಎಲ್ಲಿದ್ದಾರೆ ಅಂತ ನಾವು ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತಾರೆ. ಇತ್ತ ಸುಧಾ ಮಾತ್ರ ಅಳ್ತಾ ಇರ್ತಾಳೆ. ಆಗ ಭೂಮಿಕಾ, ನೋಡು ನೀನೇನು ಭಯಪಡಬೇಡ, ಈಗ ಅಣ್ಣ ಎಲ್ಲ ಬಂದಿದ್ದಾರೆ ಅಲ್ವಾ, ಅವರು ನಿನ್ನ ಮಗುನ ಹುಡುಕೊಡ್ತಾರೆ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇನ್ನೂ ಒಂದು ಕಾಲ್ ಬರುತ್ತೆ. ಆಗ ಸೃಜನ್, ಜಾಸ್ತಿ ಹೊತ್ತು ಮಾತಾಡಿ ಅಂತ ಹೇಳ್ತಾರೆ. ಈ ಕಡೆ ಜಯದೇವ್ ಕಾಲನ್ನು ಮಾಡಿ, ನೋಡಿ ವಿಟಮಿನ್ ಅರೇಂಜ್ ಆಯ್ತಾ ಅಂತ ಕೇಳ್ತಾನೆ. ಹಾಂ ಆಯಿತು, ಎಲ್ಲಿಗೆ ತರಬೇಕು, ರೆಡಿಯಾಗಿದೆ, ಎಲ್ಲಿಗೆ ತರಬೇಕು ಅಂತ ಹೇಳಿದರೆ ಅಲ್ಲಿಗೆ ತೊಗೊಂಡು ಬರ್ತೀನಿ ಅಂತ ಗೌತಮ್ ಹೇಳ್ತಾನೆ. ಆಗ ಜಯದೇವ್, ನಾನೇ ಹೇಳ್ತೀನಿ ಎಲ್ಲಿಗೆ ತೊಗೊಂಡು ಬರಬೇಕು, ಯಾವಾಗ ತೊಗೊಂಡು ಬರಬೇಕು, ಹಾಗೆ ಯಾರು ತೊಗೊಂಡು ಬರಬೇಕು ಅಂತ ನಾನೇ ಹೇಳ್ತೀನಿ, ಅಲ್ಲಿವರೆಗೂ ನೀವು ಸುಮ್ಮನೆ ಇದ್ದರೆ ಸಾಕು ಅಂತ ಹೇಳ್ತಾರೆ. ಇತ್ತ ಸರಿ ಆಯಿತು, ಈಗ ನಾನು ಮಗು ಹತ್ರ ಮಾತಾಡಬೇಕು, ಫೋನ್ ಕೊಡು ಅಂತ ಹೇಳ್ತಾರೆ. ಆಗ ಜಯದೇವ್, 1 ನಿಮಿಷ ಕೊಡ್ತೀನಿ ಅಂತ ಹೇಳಿಬಿಟ್ಟು ಲಚ್ಚಿ ಹತ್ರ ಫೋನನ್ನು ತೊಗೊಂಡೋಗ್ತಾನೆ. ಆಗ ಲಚ್ಚಿ, ಮಾಮ ನನಗೆ ಇಲ್ಲಿ ತುಂಬ ಭಯ ಆಗ್ತಿದೆ ಮಾಮ, ನಾನು ಅಲ್ಲಿಗೆ ಬರ್ತೀನಿ, ನನ್ನನ್ನು ಬಂದು ನೀನು ಕರ್ಕೊಂಡು ಹೋಗು ಮಾಮ ಅಂತ ಇತ್ತ ಜಯದೇವ್ ಜೊತೆ ಇದ್ದಂತಹ ಲಚ್ಚಿ ಹೇಳ್ತಾಳೆ. ಆಗ ಗೌತಮ್, ನೀನೇನು ಭಯಪಡಬೇಡ ಕಂದ, ನಾನು ನಿಮ್ಮ ಮಾವ, ಬೇಗ ಬಂದು ಕರ್ಕೊಂಡು ಬರ್ತೀನಿ, ನೀನು ಸುಮ್ಮನೆ ಇರಬೇಕು ಆಯಿತಾ, ಏನು ಮಾತಾಡಬೇಡ, ಆರಾಮಾಗಿರು, ನೀನೇನು ಟೆನ್ಷನ್ ತೊಗೋಬೇಡ ಅಂತ ಇತ್ತ ಹೇಳ್ತಾರೆ. ಈ ಕಡೆ ಕಾಲ್ ಎಲ್ಲಿದೆ ಅಂತ ಟ್ರೇಸ್ ಮಾಡ್ತಾ ಇರ್ತಾರೆ. ಆನಂದ್ ಮತ್ತು ಸೃಜನ್ ಇಬ್ಬರು ಕೂಡ ಟ್ರೇಸ್ ಮಾಡ್ತಾ ಇರ್ತಾರೆ. ಆದರೆ 2 ನಿಮಿಷಕ್ಕಿಂತ ಜಾಸ್ತಿ ಮಾತಾಡೋದೇ ಇಲ್ಲ, ಕಾಲನ್ನು ಕಟ್ ಮಾಡಿಬಿಡ್ತಾರೆ. ಇತ್ತ ಈಗ ಸುಧಾ ಓಡಿ ಬರ್ತಾಳೆ. ಅಣ್ಣ ನಾನು ಮಾತಾಡ್ತೀನಿ ಕೊಡಿ ಅಣ್ಣ ಅಂತ ಹೇಳ್ತಾರೆ. ಆಗ ಲಚ್ಚಿ ಹತ್ರ ಸುಧಾ ಮಾತಾಡ್ತಾಳೆ. ಆಗ ಅಮ್ಮ ಎಲ್ಲಿದ್ದೀಯಮ್ಮ, ಬೇಗ ಬಾ ಅಮ್ಮ, ನನಗೆ ಇಲ್ಲಿ ಬೈರೋದಕ್ಕೆ ಭಯ ಆಗ್ತದೆ, ಬೇಗ ಬಾ ಅಮ್ಮ ಅಂತ ಹೇಳ್ತಾರೆ. ಆಗ ಜಯದೇವ್ ಫೋನನ್ನು ತಗೊಂಡು, ಸರಿ ಆಯಿತು, ನೀವು ಮಾತಾಡಿದ್ದು ಸಾಕು, ಅವರಿಗೆ ಕೊಡಿ ಅಂತ ಹೇಳಿದಾಗ, ದಯವಿಟ್ಟು ನನ್ನ ಮಗಳನ್ನ ಏನು ಮಾಡಬೇಡಿ, ಅವಳು ಇನ್ನು ತುಂಬಾ ಚಿಕ್ಕವಳು, ಊಟ ಸಹ ಮಾಡಿಲ್ಲ, ಏನು ಮಾಡಬೇಡಿ ಅಂತ ಸುಧಾ ಕೇಳ್ಕೊಳ್ತಾಳೆ. ಹಾಂ ಅವರಿಗೆ ಕೊಡಿ, ಅವರಿಗೆ ಬೇಗ ದುಡ್ಡು ಅರೇಂಜ್ ಮಾಡೋದಕ್ಕೆ ಹೇಳಿ ಅಂತ ಜಯದೇವ್ ಕಾಲನ್ನು ಕಟ್ ಮಾಡ್ತಾನೆ. ಇತ್ತ ಜಯದೇವ್ ಲಚ್ಚಿ ಹತ್ರ ಬಂದು, ನೋಡಪ್ಪ ನೀನೇನು ಹೆದರ್ಕೋಬೇಡ, ನಾನು ನಿನಗೆ ಏನನ್ನೂ ಮಾಡಲ್ಲ, ನಿನಗೆ ಹೊಡೆಯೋದು ಇಲ್ಲ, ಬಡಿಯೋದು ಇಲ್ಲ, ಹಾಗೆ ಎದುರಿಸೋದು ಇಲ್ಲ, ನನಗೆ ಬೇಕಾಗಿರೋದು ದುಡ್ಡನ್ನು ಕೊಟ್ಟ ತಕ್ಷಣವೇ ನಿನ್ನನ್ನು ಬಿಟ್ಟುಬಿಡ್ತೀನಿ ಅಂತ ಲಚ್ಚಿಗೆ ಜಯದೇವ್ ಹೇಳ್ತಾ ಇರ್ತಾನೆ. ಇತ್ತ ಗೌತಮ್ ಓಡಿ ಬಂದು ಫೋನನ್ನು ಇಸ್ಕೊಂಡು ಹಲೋ ಅನ್ನೋಷ್ಟರಲ್ಲಿ ಫೋನ್ ಕಟ್ಟಾಗಿರುತ್ತೆ. ಆಗ ಸುಧಾ, ಅಣ್ಣ ಏನಾಯ್ತಣ್ಣ ಅಂತ ಕೇಳಿದಾಗ, ಫೋನ್ ಕಟ್ಟಾಗಿದೆ ಅಂದಾಗ, ಅಯ್ಯೋ ಗೊತ್ತಾಯ್ತಾ ಅಂತ ಇತ್ತ ಭೂಮಿಕಾ ಮತ್ತು ಗೌತಮ್ ಸೃಜನ್ನ ಕೇಳ್ತಾ ಇರ್ತಾರೆ. ಇಲ್ಲ ಸರ್, ಅವರು ಜಾಸ್ತಿ ಹೊತ್ತು ಮಾತಾಡ್ತಾ ಇಲ್ಲ, ಹಾಗೇನೆ ಅದಕ್ಕೋಸ್ಕರ ನನಗೆ ಟ್ರೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಸೃಜನ್ ಹೇಳ್ತಾರೆ. ಆದರೆ ಇದು ತುಂಬ ದೂರದ ಲೊಕೇಶನ್ ಅಂತೂ ಅಲ್ವೇ ಅಲ್ಲ, ಇಲ್ಲೇ ಎಲ್ಲೋ ಹತ್ರದಲ್ಲಿರುವಂತಹ ಲೊಕೇಶನ್, ಇನ್ನೊಂದು ಸ್ವಲ್ಪ ಸೆಕೆಂಡ್ಸು ಅವರು ಮಾತಾಡಿದ್ರೆ ಖಂಡಿತವಾಗ್ಲೂ ನಾವು ಟ್ರೇಸ್ ಮಾಡ್ಬೋದು ಸರ್, ಇಲ್ಲಿ ನೋಡಿ ಇಲ್ಲೇ ಹತ್ತಿರದ ಲೊಕೇಶನ್ಸ್ನ ತೋರಿಸ್ತಾ ಇದೆ, ಹಾಗಾಗಿ ಅವರು ಎಲ್ಲಿದ್ದಾರೆ ಅನ್ನೋದನ್ನು ಟ್ರೇಸ್ ಮಾಡ್ಬೋದು, ಇನ್ನೂ ಒಂದು ಸ್ವಲ್ಪ ಸೆಕೆಂಡ್ಸ್ಗಳು ಮಾತಾಡಿದ್ರೆ ಅಂತ ಸೃಜನ್ ಹೇಳ್ತಾನೆ. ಈ ಕಡೆ ಜಯದೇವ್, ನೀನೇನು ಹೆದರ್ಕೋಬೇಡ ಪುಟ್ಟ, ನನಗೆ ಬೇಕಾಗಿರೋದು ದುಡ್ಡು ಅಷ್ಟೇ, ದುಡ್ಡು ಕೊಟ್ಟ ತಕ್ಷಣ ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಹೇಳಿ ಇತ್ತ ಜಯದೇವ್ ಹೇಳ್ತಾನೆ. ಈ ಕಡೆ ಸುಧಾ ಅಳ್ತಾನೆ ಇರ್ತಾಳೆ. ಆಗ ಭೂಮಿಕಾ, ನೀನೇನು ಹೆದರ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ, ಆರಾಮಾಗಿರು, ಪಾಪುನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಮತ್ತು ನಿಮ್ಮ ಅಣ್ಣಂದು ಅಂತ ಇತ್ತ ಸುಧಾ ಮತ್ತು ಸುಧಾಗೆ
ಭೂಮಿಕಾ ಸಮಾಧಾನವನ್ನು ಮಾಡ್ತಾ ಇರ್ತಾಳೆ. ಆದರೆ ಇಲ್ಲಿ ಶಾಕುಂತಲ ಮಾತ್ರ ಆಗಬೇಕು, ಸರಿಯಾಗಿ ಆಗಬೇಕು, ಹಳೆ ವಿಷಯನೆಲ್ಲ ಕೆದ್ಕೊಂಡು ಹೋಗ್ತೀಯಾ, ಮನೇಲಿ ಆರಾಮಾಗಿ ಇರೋದು ಬಿಟ್ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಇರೊಬ್ಬರ ಹಳೆ ವಿಷಯನೆಲ್ಲ ಕೆದ್ಕೊಂಡೋದ್ರೆ ನಾನು ನನ್ನ ಮಗ ನಿನ್ನನ್ನು ಬಿಡ್ತೀವ ಅಂತ ಹೇಳಿ ಮನಸಲ್ಲೇ ಶಾಕುಂತಲ ಅಂತಾಳೆ. ಈ ಕಡೆ ಜಯದೇವ್ ಮಾತ್ರ ಅಪ್ಪ ಹೇಗೋ ಮಾಮ್ ಕೊಟ್ಟಿದ್ದ ಹಿಡಿದಿಂದ ಹಣ ಸಹ ಬರುತ್ತೆ, ಹಾಗೇನೆ ನಾವು ಸ್ವಲ್ಪ ಮಜಾನ ತಗೊಳ್ಬಹುದು, ಆರಾಮಾಗಿ ಹೆಂಗೋ 20 ಕೋಟಿ ದುಡ್ಡು ಬಂದುಬಿಟ್ರೆ ಆರಾಮಾಗಿ ನಾನು ಅದರಲ್ಲಿ ಎಂಜಾಯ್ ಮಾಡಬಹುದು ನಾನು ದಿಯಾ ಅಂತ ಈ ಕಡೆ ಜಯದೇವ್ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಸದ್ಯ ಮಾಮ್ಗೂ ತಲೆ ಇದೆ, ಮಾಮಿಂದ ನನಗಿವತ್ತು 20 ಕೋಟಿ ದುಡ್ಡು ಸಿಗುತ್ತೆ, ಹೇಗಾದರೂ ಮಾಡಿ ಈ ದುಡ್ಡನ್ನು ನಾವು ನಮ್ಮ ಕೈಗೆ ಸೇಫ್ ಆಗಿ ತಗೊಂಡು ಕೆಲಸವನ್ನು ಮುಗಿಸ್ಬಿಡ್ಬೇಕು ಅಂತ ಜಯದೇವ್ ಯೋಚನೆಯನ್ನು ಮಾಡ್ತಿರ್ತಾನೆ. ಈ ಕಡೆ ಸುಧಾ ಮಾತ್ರ ಅಳ್ತಾ ಇರ್ತಾಳೆ. ಸುಧಾಗೆ ಮಲ್ಲಿ ಮತ್ತು ಭೂಮಿಕಾ ಇಬ್ಬರು ಕೂಡ ಸಮಾಧಾನವನ್ನು ಮಾಡ್ತಾ ಇರ್ತಾರೆ. ಈ ಕಡೆ ಜಯದೇವ್ಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ, ಹೇಗಾದರೂ ಮಾಡಿ ಆ 20 ಕೋಟಿ ನಮ್ಗೆ ಬಂದುಬಿಟ್ರೆ ನಾನು ದಿಯಾ ಆರಾಮಾಗಿ ಎಲ್ಲಾದರೂ ಟ್ರಿಪ್ ಹೋಗಿಬಿಡ್ಬೋದು, ಎಲ್ಲಾದರೂ ಔಟಿಂಗ್ ಹೋಗಿ ನಾವು ಎಂಜಾಯ್ ಮಾಡಬಹುದು ಅಂತ ಇತ್ತ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಮತ್ತು ಫೋನ್ ಬರುತ್ತೆ. ಫೋನ್ ಬಂದ ತಕ್ಷಣವೇ ಗೌತಮ್ ಓಡಿ ಬರ್ತಾನೆ. ಆಗ ಹಲೋ ಹೇಳಿ ಅಂದಾಗ ಹಾಂ ಅಮೌಂಟ್ ಅರೇಂಜ್ ಆಯಿತಾ ಅಂದಾಗ ಹಾಂ ಅರೇಂಜ್ ಆಗಿದೆ, ನೀವು ಹೇಳಿ ಎಲ್ಲಿದ್ದೀರಾ ಅಂತ ಗೌತಮ್ ಕೇಳ್ತಾನೆ. ಹಾಂ ನಮ್ಮ ಕಡೆಯವರು ಒಬ್ಬರು ಬಂದು ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾನೆ ಜಯದೇವ್. ಆಗ ನೋಡಿ ಮಗುಗೆ ಯಾವ ರೀತಿಯಾದಂತಹ ಸಮಸ್ಯೆನೂ ಆಗಿರಬಾರ್ದು, ಮಗು ಸೇಫಾಗಿ ಬಂದರೆ ನಿಮ್ಮ ಹಣ ನಿಮಗೆ ಸಿಗುತ್ತೆ ಅಂತ ಗೌತಮ್ ಹೇಳ್ತಾನೆ. ನಂತರ ಫೋನನ್ನು ಕಟ್ ಮಾಡ್ತಾನೆ. ಆಗ ಎಲ್ಲ ಎಲ್ಲಿದೆ ಟ್ರೇಸ್ ಆಯಿತಾ ಅಂತ ಕೇಳಿದಾಗ ಹಾಂ ಸರ್ ಇಲ್ಲೇ ಹತ್ತಿರದಲ್ಲಿರುವಂತಹ ಲೊಕೇಶನ್, ನಾವು ಈಗಲೇ ಹೋದರೆ ಅವ್ರನ್ನ ಕಂಡುಹಿಡಿಬೋದು ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಈಗಲೇ ಹೊರಡೋಣ ಅಂದಾಗ ಸುಧಾ ಅಣ್ಣ ನನ್ನ ಮಗುಗೆ ಏನು ಸಮಸ್ಯೆ ಆಗಬಾರ್ದು ಅಣ್ಣ ಅಂತ ಹೇಳ್ತಾರೆ. ಆಗ ಮಗು ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ, ಮಗುನ ಸೇಫಾಗಿ ಕರ್ಕೊಂಡು ಬರುವಂತಹ ಜವಾಬ್ದಾರಿ ನಂದು ಅಂತ ಹೇಳಿ ಅಲ್ಲಿಂದ ಗೌತಮ್ ಹೊರಡ್ತಾರೆ. ನಂತರ ಶಾಕುಂತಲ ಪ್ರೆಗ್ನೆಂಟಾಗಿ ಮನೇಲಿ ಬಿದ್ದಿರೋ ಅಂತ ಹೇಳಿದ್ರೆ ಊರು ಉಸಾಬ್ರಿ ಅದಕ್ಕೆ ಪ್ರಸಂಗ ಮಾಡ್ತೀಯಾ, ಈಗ ಗೊತ್ತಾಯ್ತಾ ಹೇಗಾಗುತ್ತೆ ಈ ಶಾಕುಂತಲ ವಿಷಯಕ್ಕೆ ಬಂದರೆ ಅಂತ, ಇದು ಸ್ಯಾಂಪಲ್ ಅಷ್ಟೇ, ನನ್ನ ವಿಷಯಕ್ಕೆ ಬಂದರೆ ನಾನು ಜೀವ ತೆಗೆಯೋದಕ್ಕೂ ಏಸೋದಿಲ್ಲ, ನನ್ನ ವಿಷಯಕ್ಕಾಗಲಿ ನನ್ನ ಮಕ್ಕಳ ವಿಷಯಕ್ಕಾಗಲಿ ಬಂದರೆ ನಿನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಶಾಕುಂತಲ ಮನಸ್ಸಿನಲ್ಲಿ ಅಂದ್ಕೊಂಡು ಖುಷಿಯನ್ನು ಪಡ್ತಾ ಇರ್ತಾಳೆ. ಇತ್ತ ಭೂಮಿಕಾ ಮತ್ತು ಮಲ್ಲಿ ಇಬ್ಬರು ಕೂಡ ಸುಧಾನ ಸಮಾಧಾನವನ್ನು ಮಾಡ್ತಾ ಇರ್ತಾರೆ. ಈಗ ಗೌತಮ್ ಆ ಒಂದು ಜಾಗವನ್ನು ಟ್ರೇಸ್ ಮಾಡಿಕೊಂಡು ಹೊರಟಿದ್ದಾರೆ. ಅಲ್ಲಿ ಮಾತಾಡ್ತಾ ಇರೋದು ಜಯದೇವ್ ಅಂತ ಗೌತಮ್ಗೆ ಗೊತ್ತಾಗುತ್ತಾ, ಹಾಗೇನೆ ಜಯದೇವ್ ಬಣ್ಣ ಬಯಲಾಗುತ್ತಾ, ಸುಧಾ ಮತ್ತು ಲಚ್ಚಿ ಒಂದಾಗ್ತಾರಾ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.